ಈಗ ನಮ್ಮ ಎಕ್ಸಿಸ್ಟಿಂಗ್ ಲಿಥಿಯಂ ಅಯಾನ್ ಬ್ಯಾಟ್ರಿ ತೊಗೊಳ್ಳೋದಾದರೆ ಒಂದು 400 ಕಿಲೋಮೀಟ್ರ್ ಒಂದು ಕಾರು ರೇಂಜ್ ಬರ್ತಾ ಇದೆ ಅಂದರೆ ಅದೇ ಜಾಗಕ್ಕೆ ಈ ಕಾರು ಆಲ್ಮೋಸ್ಟ್ ನಿಮಗೆ 1600 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಐ ಥಿಂಕ್ 1600 ಕಿಲೋಮೀಟ್ರ್ ಪರ್ ಚಾರ್ಜ್ ಅಂದರೆ ಇಟ್ ಈಸ್ ಎನಫ್ ಅಂತಲೇ ಹೇಳ್ಬೋದು. ನಮಸ್ತೆ, ವೆಲ್ಕಮ್ ಟು ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋಗಳಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ವಿ, ಲೈಕ್ ಎಲೆಕ್ಟ್ರಿಕ್ ಕಾರ್, ಎಲೆಕ್ಟ್ರಿಕ್ ಬೈಕ್ ರಿವ್ಯೂಗಳನ್ನ ಮಾಡಿದ್ವಿ. ಸೊ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ನ ಆರ್ಟ್ ಬಗ್ಗೆ ನಾನು ಇವತ್ತು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಏನು ಆರ್ಟ್ ಆಫ್ ದಿ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ಅದು ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಇದು ಬ್ಯಾಟ್ರಿ ಈಸ್ ಅ ಆರ್ಟ್ ಆಫ್ ದ ಎಲೆಕ್ಟ್ರಿಕ್ ವೆಹಿಕಲ್. ಯಾಕೆಂದರೆ ಈ ಬ್ಯಾಟ್ರಿನೇ ಡಿಸೈಡ್ ಮಾಡೋದು ನಿಮ್ಮದು ವೆಹಿಕಲ್ ಕಾಸ್ಟು ಮತ್ತು ವೆಹಿಕಲ್ ರೇಂಜ್ ಏನು ಅಂತ. ನಿಮ್ಗೆಲ್ರಿಗೂ ಗೊತ್ತಿದೆ ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಸೊ ಮತ್ತು ಕಾಸ್ಟ್ ಫ್ರೆಂಡ್ಲಿ, ಮತ್ತು ಇದು ಲೋ ರನ್ನಿಂಗ್ ಕಾಸ್ಟ್ ಅಂತಲೇ ಹೇಳ್ಬೋದು. ಅಥವಾ ಕಡಿಮೆ ಒಂದು ಅಮೌಂಟಲ್ಲಿ ನಾವು ಜಾಸ್ತಿ ಕಿಲೋಮೀಟರ್ಸ್ನ ರನ್ ಮಾಡ್ಬೋದು. ಕಾಸ್ಟ್ ಪರ್ ಕಿಲೋಮೀಟರ್ ಕಂಪೇರ್ ಟು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವೆಹಿಕಲ್ ಇದು ಕಡಿಮೆ ಇದೆ. ಸೊ ಬಟ್ ಮೇಜರ್ ಡ್ರಾಬ್ಯಾಕ್ ಏನಪ್ಪ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಅಂದರೆ, ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅದು ಇನಿಷಿಯಲ್ ಕಾಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ದು ಜಾಸ್ತಿ ಇದೆ, ಪ್ಲಸ್ ಅದರದ್ದು ರೇಂಜ್ ತುಂಬ ಕಡಿಮೆ ಇದೆ. ಯಾಕೆ ಇಷ್ಟು ಎಲ್ಲ ಇನ್ವೆನ್ಷನ್ ಆದರೂ ಕೂಡ ಇನ್ನೂ ನಮ್ಮ ಪೆಟ್ರೋಲ್ ಡೀಸೆಲ್ ವೆಹಿಕಲ್ನ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಿಲ್ಲ ಅಂದರೆ ಅದಕ್ಕೆ ಮೇಜರ್ ಡ್ರಾಬ್ಯಾಕ್ ಅಂದ್ರೇ ರೇಂಜ್. ಸೊ ನಾವು ರೇಂಜು ಮತ್ತು ಇನಿಷಿಯಲ್ ಕಾಸ್ಟು ಈವನ್ ಆಫರ್ ಮಾಡಿದ್ರೂ ಕೂಡ ನಮಗೆ ಎಕ್ಸ್ಪೆಕ್ಟೆಡ್ ರೇಂಜು ಸಿಗ್ತಾ ಇಲ್ಲ. ಅದು ಒಂದು ಮೇಜರ್ ಡ್ರಾಬ್ಯಾಕ್ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ. ಈ ಒಂದು ಏನು ಇನ್ವೆನ್ಷನ್ ನಡೆದಿದೆ ಈಗ ರೀಸೆಂಟ್ ದಿನಗಳಲ್ಲಿ, ಏನೊಂದು ಇನ್ವೆನ್ಷನ್ ನಡೆದಿದೆ, ಈ ಇನ್ವೆನ್ಷನ್ನಿಂದ ಈ ಡ್ರಾಬ್ಯಾಕಿಂದ ಹೊರಗಡೆ ಬರ್ಬೋದು ಅಂತ ಅನಿಸ್ತಾ ಇದೆ. ಏನಪ್ಪ ಅಂತ ಅಂದರೆ, ಇಲ್ಲೊಂದು ಆಸ್ಟ್ರೇಲಿಯನ್ ಸಿಡ್ನಿ ವಿಶ್ವವಿದ್ಯಾಲಯದ ಸೈಂಟಿಸ್ಟು ಒಂದು ಇನ್ವೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಅವರು ಈ ಲಿಥಿಯಂ ಅಯಾನ್ ಬ್ಯಾಟ್ರಿಗೆ ಆಲ್ಟರ್ನೇಟಾಗಿ ಸೋಡಿಯಂ ಸಲ್ಫರ್ ಬ್ಯಾಟ್ರಿನ ಒಂದು ಆವಿಷ್ಕಾರ ಮಾಡಿದ್ದಾರೆ. ಈ ಸೋಡಿಯಂ ಸಲ್ಫರ್ ಬ್ಯಾಟ್ರಿ ಅಂತ ಕರೀತಾರೆ, ಅಥವಾ ಸೀಸಾಲ್ಟ್ ಬ್ಯಾಟ್ರಿ ಅಂತ ಏನು ಕರೀತಾರೆ, ಇದು ಈ ಲಿಥಿಯಂ ಅಯಾನ್ ಬ್ಯಾಟ್ರಿಗಿಂತ 4 ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿದೆ. ಅಂದರೆ ನಿಮಗೆ 4 ಟೈಮ್ಸ್ ಮೋರ್ ರೇಂಜ್ ಬರುತ್ತೆ ಅಂತಲೇ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಎಕ್ಸಿಸ್ಟಿಂಗ್ ಲಿಥಿಯಂ ಅಯಾನ್ ಬ್ಯಾಟ್ರಿ ತೊಗೊಳ್ಳೋದಾದರೆ ಒಂದು 400 ಕಿಲೋಮೀಟ್ರ್ ಒಂದು ಕಾರು ರೇಂಜ್ ಬರ್ತಾ ಇದೆ ಅಂದರೆ ಅದೇ ಜಾಗಕ್ಕೆ ಸೋಡಿಯಂ ಸಲ್ಫರ್ ಬ್ಯಾಟ್ರಿ ಅಥವಾ ಸೀಸಾಲ್ಟ್ ಬ್ಯಾಟ್ರಿನ ಏನಾದರೂ ಯೂಸ್ ಮಾಡಿದ್ರು ಅಂದರೆ ಈ ಕಾರು ಆಲ್ಮೋಸ್ಟ್ ನಿಮಗೆ 1600 ಕಿಲೋಮೀಟ್ರ್ ರೇಂಜ್ ಬರುತ್ತೆ. ಐ ಥಿಂಕ್ 1600 ಕಿಲೋಮೀಟ್ರ್ ಪರ್ ಚಾರ್ಜ್ ಅಂದರೆ ಇಟ್ ಈಸ್ ಎನಫ್ ಅಂತಲೇ ಹೇಳ್ಬೋದು. ಇದು ಲಾಂಗ್ ರೈಡಿಗೆ ಕೂಡ ಸೂಟ್ ಆಗುತ್ತೆ. ಮತ್ತು ಇದ್ರದ್ದು ಕಾಸ್ಟ್ ಕೂಡ ನಮ್ಮ ಲಿಥಿಯಂ ಅಯಾನ್ ಬ್ಯಾಟ್ರಿಗಿಂತ ಏನು 30% ಲೆಸ್ ಕಾಸ್ಟ್ ಇದೆ. ಬಿಕಾಸ್ ಇದಕ್ಕೆ ಸಿಗ್ತಕ್ಕಂಥ ರಾ ಮೆಟೀರಿಯಲ್ಲು ಸೀಸಾಲ್ಟ್, ಏನು ಉಪ್ಪು, ಸಮುದ್ರದ ಉಪ್ಪು ಅಂತ ಏನು ಹೇಳ್ತೀವಿ, ಈ ಅದರಲ್ಲಿರ್ತಕ್ಕಂಥ ಸೋಡಿಯಂ ಸಲ್ಫರ್ ಕಂಟೆಂಟ್ ರಾ ಮೆಟೀರಿಯಲ್ ಆಗಿರೋದ್ರಿಂದ ಇದು ಕಾಸ್ಟ್ ಕೂಡ ತುಂಬ ಕಡಿಮೆನೇ ಇದೆ. ಸೊ ಇದೇನಾದರೂ ನಮಗೆ ಇಮಿಡಿಯೇಟ್ ಲಿಥಿಯಂ ಅಯಾನ್ ಬ್ಯಾಟ್ರಿನ ರೀಪ್ಲೇಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಾವು ಕಣ್ಣು ಮುಚ್ಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ನ ತೊಗೋಬೋದು ಅಂತಲೇ ಹೇಳ್ಬೋದು. ಹೌದಲ್ಲ ಸ್ನೇಹಿತರೆ, ಈ ಒಂದು ಏನು ಇನ್ವೆನ್ಷನ್ ಆಗಿದೆ ಇದು ಡೆಫಿನೆಟ್ಲಿ ಇದೆಲ್ಲ ಫುಲ್ ಕಂಪ್ಲೀಟ್ ಸಕ್ಸಸ್ ಆಯ್ತಪ್ಪ ಅಂದರೆ ನಮಗೆ ಇದೊಂದು ದೊಡ್ಡ ರೆವಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಪ್ರಿಯರಿದ್ದೀರಿ, ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ನ ತುಂಬ ಇಷ್ಟಪಡ್ತೀರಿ, ಸೊ ಅಂಥವ್ರಿಗೆಲ್ಲ ಇದು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಆಸೆ ಏನಂದರೆ ಇದು ಆದಷ್ಟು ಬೇಗ ಮಾರ್ಕೆಟ್ಗೆ ಬರಲಿ, ಜನಗಳ ಕೈಗೆ ಸಿಗಲಿ, ಆದಷ್ಟು ಬೇಗ ಇದ್ರದ್ದು ಸೇಫ್ಟಿ ಟೆಸ್ಟು ಎಲ್ಲ ಥರದ್ದು ಟೆಸ್ಟ್ಗಳು ಆಗಿ ಇದು ಮಾರ್ಕೆಟ್ಗೆ ಬರಲಿ ಅನ್ನೋದೇ ನಮ್ಮ ಆಶಯ ಕೂಡ ಅದೇ. ಸೊ ಇದರಿಂದ ನಮಗೆ ವೆಹಿಕಲ್ ಕಾಸ್ಟ್, ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಅಂದರೆ, ಇನ್ ಕೇಸ್ ಸೋಡಿಯಂ ಸಲ್ಫರ್ ಬ್ಯಾಟ್ರಿ ಏನಾದರೂ ಇದನ್ನು ರೀಪ್ಲೇಸ್ ಮಾಡ್ತು ಅಂದರೆ ಲಿಥಿಯಂ ಅಯಾನ್ ಬ್ಯಾಟ್ರಿನ, ನಮಗೆ ಆಲ್ಮೋಸ್ಟ್ ಕಾಸ್ಟ್ 30% ಸೇವಿಂಗ್ ಅಂದರೆ 7 ಲಾಖಿಗೆಲ್ಲ ವೆಹಿಕಲ್ ಸಿಕ್ಬಿಡುತ್ತೆ. ಅಂದರೆ ಆಲ್ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮಗೆ ರನ್ನಿಂಗ್ ಕಾಸ್ಟು ತುಂಬ ಕಡಿಮೆ ಆಗುತ್ತೆ, ರೈಡಿಂಗ್ ಕಾಸ್ಟ್ ಅಂತಲೇ ಹೇಳ್ಬೋದು. ಕಾಸ್ಟ್ ಪರ್ ಕಿಲೋಮೀಟ್ರ್ ತುಂಬ ಕಡಿಮೆ ಆಗೋದ್ರಿಂದ ಡೆಫಿನೆಟ್ಲಿ ಇದು ವರ್ತ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಕೂಡ ನಿಮ್ಮಷ್ಟೇ ಈಗರಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ಇದು ಮಾರ್ಕೆಟ್ಗೆ ಬರುತ್ತೆ
ಯಾವಾಗ ಇದು ಲಾಂಚ್ ಆಗುತ್ತೆ ವೆಹಿಕಲಲ್ಲಿ ಅಂತ ಕಾಯ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಮತ್ತು ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೆಕ್ಸ್ಟು ಇದೇ ಥರ ಇನ್ಫಾರ್ಮೇಷನ್ನು ಮತ್ತು ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಸೊ ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.